ಭಾರತ ಸಂವಿಧಾನದಿಂದ ಸರ್ವರಿಗೂ ಸಾಮಾಜಿಕ ನ್ಯಾಯ ಶ್ರೀನಿಧಿ ಕುದಾರ್ 77ನೇ ಗಣರಾಜ್ಯೋತ್ಸವ ಸ್ಕೇಟಿಂಗ್ ಮ್ಯಾರಥಾನ್ ಚಾಮರಾಜನಗರ ಗಣರಾಜ್ಯೋತ್ಸವದ ಅಂಗವಾಗಿ ನಗರದ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ಸ್ಕೇಟಿಂಗ್ ಮ್ಯಾರಥಾನ್ ನಡೆಸಲಾಯಿತು. ನಗರದ ಸುಲ್ತಾನ್ ಶರೀಫ್ ವೃತ್ತದ ನಮ್ಮ ಚೆಲುವ ಚಾಮರಾಜನಗರ ನಾಮಫಲಕದ ಮುಂಭಾಗದಲ್ಲಿ ಚಾಲನೆಗೊಂಡು ಅಲ್ಲಿಂದ ದೊಡ್ಡಂಗಡಿ ಬೀದಿ ನಗರಸಭೆ ಚಾಮರಾಜೇಶ್ವರ ದೇವಸ್ಥಾನ ರಸ್ತೆ ಮೂಲಕ ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಕೆಲಕಾಲ ಕರಾಟೆ ಪ್ರದರ್ಶನ, ಸ್ಕೇಟಿಂಗ್ ಪ್ರದರ್ಶನ ನಡೆಸಲಾಯಿತು. ನಂತರ ಬಿ. ರಾಜಯ್ಯ ಜೋಡಿ ರಸ್ತೆಯ ಮೂಲಕ ಜಿಲ್ಲಾಡಳಿತದ ಮುಖ್ಯ ಗೇಟ್ಸ್ ಮುಂಭಾಗಕ್ಕೆ ತೆರಳಿತು. ಮಕ್ಕಳಿಗೆ ಬಹುಮಾನ, ಪ್ರಶಸ್ತಿ ಪತ್ರ ವಿತರಿಸಲಾಯಿತು. ಉದ್ಯಮಿ ಶ್ರೀನಿಧಿ ಸ್ಕೇಟಿಂಗ್ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿ, 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ಸ್ಕೇಟಿಂಗ್ ಮ್ಯಾರಥಾನ್ ಆಯೋಜನೆ ಮಾಡಿರುವುದು ಒಂದು ಸಂತಸದ ಸಂಗತಿಯಾಗಿದೆ. ಗಣರಾಜ್ಯೋತ್ಸವ ದಿನ ಅಂದರೆ ಸಂವಿಧಾನ ಅರ್ಪಣೆ ಮಾಡಿದ ಒಂದು ಐತಿಹಾಸಿಕ ದಿನ. ಭಾರತ ಸಂವಿಧಾನ ದೇಶದ ಸರ್ವರಿಗೂ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ಒದಗಿಸಿದೆ. ಸ್ಕೇಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿರುವ ಮಕ್ಕಳು ಸ್ಕೇಟಿಂಗ್ ಶಿಕ್ಷಣದಲ್ಲಿ ಒಳ್ಳೆಯ ಸಾಧನೆ ಮಾಡಿ ಜಿಲ್ಲೆಗೆ ಕೀರ್ತಿ ತರಲಿ ಎಂದು ಶುಭ ಕೋರಿದರು. ಕಾರ್ಯಕ್ರಮದಲ್ಲಿ ಚೂಡಾ ಅಧ್ಯಕ್ಷ ಮಹಮ್ಮದ್ ಅಸ್ಗರ್, ಅಂಕುರಂ ಶಾಲೆಯ ಆದರ್ಶ ಅರಸು, ಹಸಿರು ಪಡೆ ಸತೀಶ್, ಕೌಶಲ್ಯ ಇಲಾಖೆ ಅನ್ಸರ್ ಖಾನ್, ಸ್ಕೇಟಿಂಗ್ ಕರಾಟೆ ಕೋಚ್ ಫುರ್ಖಾನ್ ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಧನ್ಯವಾದಗಳು. ಇದೇ ಥರ ಶ್ರೀನಿಧಿ ಕುದಾರ್ ಸರ್ ಮಾತಾಡ್ತಾರೆ. ಎಲ್ಲರಿಗೂ ಶುಭ ಸಂಜೆ. ಈ ದಿನ 77ನೇ ಗಣರಾಜ್ಯೋತ್ಸವ ಆಚರಿಸ್ತಿದ್ದು, ಮೊದಲನೇದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತೀನಿ. ಗಣರಾಜ್ಯೋತ್ಸವ ದಿನ ಸ್ಕೇಟಿಂಗ್ ಅಕಾಡೆಮಿಯಿಂದ ಪುಷ್ಕರ್ ಸರ್ ಮ್ಯಾರಥಾನ್ ಇಟ್ಟಿದ್ದಾರೆ. ವರ್ಷನೂ ಅವರು ಒಂದು ಮ್ಯಾರಥಾನ್ನ ನಡೆಸ್ಕೊಂಡು ಬಂದಿದ್ದಾರೆ. ಹೋದ ವರ್ಷದಿಂದ ಇಂಡಿಪೆಂಡೆನ್ಸ್ ಡೇಲ್ಲೂ ಅವರು ಮೈಸೂರಿಗೆ ಇಲ್ಲಿಂದ ಮ್ಯಾರಥಾನ್ ಕರ್ಕೊಂಡು ಹೋಗಿದ್ದು. ಈಗ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ದಿನವೂ ಇದೇ ಸರ್ಕಲಿಂದ ಒಂದು ಕಾರ್ಯಕ್ರಮ ಆಯೋಜನೆ DCM ತಗೊಂಡಿದ್ರು. ಇವತ್ತು ಗಣರಾಜ್ಯೋತ್ಸವ ದಿನ ಮಾಡ್ತಾ ಇರೋದು ತುಂಬ ಖುಷಿಯಾಗುತ್ತೆ. ಮಕ್ಕಳಿಗೂ ಗಣರಾಜ್ಯೋತ್ಸವ ಅಂದರೆ ಒಂದು ಸಂವಿಧಾನವನ್ನು ನಮಗೆ ಅರ್ಪಣೆ ಮಾಡಿದ ದಿನ. ಮಕ್ಕಳಿಗೂ ಅವ್ರದ್ದೇ ಆದಂಥ ಹಕ್ಕುಗಳಿದೆ, ಅದನ್ನೆಲ್ಲ ತಿಳ್ಕೋಬೇಕು. ಆಮೇಲೆ ಈ ಗಣರಾಜ್ಯೋತ್ಸವ ಮಾಡೋದ್ರಿಂದ ಎಲ್ಲ ಮಕ್ಕಳಿಗೂ ಒಂದು ಆ್ಯಕ್ಟಿವ್ ಆಗಿ ಭಾಗವಹಿಸಿದ್ದಾರೆ. ಮುಂದೆ ಅವ್ರಿಗೆಲ್ಲ ಒಳ್ಳೆಯ ಭವಿಷ್ಯವಾಗಲಿ, ಸ್ಕೇಟಿಂಗ್ ಆಗಲಿ, ಅವರ ಶಿಕ್ಷಣದಲ್ಲಾಗಲಿ ಮುಂದೆ ಬಂದು ಒಳ್ಳೆಯ ರೀತಿ ಒಂದು ಚಾಮರಾಜನಗರಕ್ಕೆ, ಜಿಲ್ಲೆಗೆ ಒಂದು ಹೆಸರು ತರಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.